ನಡೆದಂತಹ ಸ್ಥಳ ಏನಿದೆ, ಒಂದು ಕಡೆ ಪ್ರಮುಖವಾಗಿ ವಿಮಾನ ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾದಂತಹ ಒಂದು ಸ್ಥಳ ಏನಿದೆ, ಅಲ್ಲಿ ತನಿಖೆ ಮುಂದುವರೆದಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಒಂದು ಕಡೆ ಏರಿಕೆ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಮಹತ್ವದ ಸಾಕ್ಷಿ ಸಂಗ್ರಹಕ್ಕೆ ಇದೀಗ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದು, ಹಾಸ್ಟೆಲ್ ಮೇಲೆ ಬಿದ್ದಿರುವಂತಹ ವಿಮಾನದ ಅವಶೇಷಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರುವ ವಿಮಾನದ ಹಿಂಭಾಗ ಡಿಜಿಸಿಎ ತನಿಖಾ ತಂಡದಿಂದ ವಿಮಾನದ ಅವಶೇಷಗಳ ವಿಶ್ಲೇಷಣೆ ನಡೀತಾ ಇದೆ. ಹಾಸ್ಟೆಲ್ ಮೇಲೆ ಬಿದ್ದಿರುವ ವಿಮಾನದ ಅವಶೇಷಗಳ ಪರಿಶೀಲನಾ ಕಾರ್ಯ ನಡೀತಾ ಇದೆ ಡಿಜಿಸಿಎ ತನಿಖಾ ತಂಡದಿಂದ. ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರುವ ವಿಮಾನದ ಹಿಂಭಾಗ. ಸೊ ಹಾಗಾಗಿ ದುರಂತ ನಡೆದಂಥ ಸ್ಥಳದಲ್ಲಿ ತನಿಖೆ ಮುಂದುವರೆದಿದೆ. ಪ್ರಮುಖವಾಗಿ ಈ ಘಟನೆ ನಡೆದ ನಂತರದಲ್ಲಿ ಹಾಸ್ಟೆಲ್ ಮೇಲೆ ವಿಮಾನ ಅಪಘಾತಕ್ಕೀಡಾಗಿದ್ದರಿಂದ ಅಥವಾ ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದಿದ್ದರಿಂದ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದರು. ಇದರ ನಡುವೆ ಮಹತ್ವದ ಸಾಕ್ಷ್ಯ ಸಂಗ್ರಹಕ್ಕೆ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದು, ಹಾಸ್ಟೆಲ್ ಮೇಲೆ ಬಿದ್ದಿರುವ ಅವಶೇಷದ ಹಿಂಭಾಗ ಏನಿದೆ, ವಿಮಾನದ ಹಿಂಭಾಗ ಏನಿದೆ, ಅದರ ಪರಿಶೀಲನಾ ಕಾರ್ಯದಲ್ಲಿ ನಿರತವಾಗಿರುವಂಥದ್ದನ್ನು ಈಗಾಗಲೇ ತನಿಖಾ ತಂಡಗಳು ಕೂಡ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅವಶೇಷಗಳ ಸಂಗ್ರಹಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಡಿಜಿಸಿಎ ತನಿಖಾ ತಂಡದಿಂದ ವಿಮಾನದ ಅವಶೇಷಗಳ ಪರಿಶೀಲನಾ ಪ್ರಕ್ರಿಯೆ ನಡೆದಿರುವಂಥದ್ದು. ಹಾಸ್ಟೆಲ್ ಕಟ್ಟಡದ ಮೇಲೆ ವಿಮಾನ ಡಿಕ್ಕೆ ಹೊಡೆದ ಪರಿಣಾಮ ಹಾಸ್ಟೆಲ್ನಲ್ಲಿ ಆಗ ತಾನೇ ಊಟಕ್ಕೆ ಕುಳಿತಿದ್ದಂತಹ ಹಲವು ವಿದ್ಯಾರ್ಥಿಗಳು ದುರಂತ ಸಾವಿಗೀಡಾಗಿದ್ದರು. ಇದರ ನಡುವೆ ವಿಮಾನದ ಹಿಂಭಾಗ ಹಾಸ್ಟೆಲ್ನ ಆ ಒಂದು ಕಟ್ಟಡದಲ್ಲಿ ಹೊಕ್ಕಿತ್ತು. ಹಾಗಾಗಿ ಕಟ್ಟಡದ ಧ್ವಂಸಗೊಂಡಿರುವಂಥ ಕಟ್ಟಡ, ಅದರ ಜೊತೆಗೆ ವಿಮಾನದ ಹಿಂಭಾಗ ಸಂಪೂರ್ಣ ಅವಶೇಷಗಳೇನಿದೆ, ವಿಮಾನದ ಹಿಂಭಾಗದ ಅವಶೇಷಗಳ ಒಂದು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂಥದ್ದು. ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿರುವಂತಹ ವಿಮಾನದ ಹಿಂಭಾಗ ಡಿಜಿಸಿಎ ತನಿಖಾ ತಂಡದಿಂದ ಪರಿಶೀಲನೆ ನಡೀತಿದೆ.